ಆಗಸ್ಟ್ 4ನೆಯ ತಾರೀಕು ಭಾನುವಾರದ ದಿನ ವಿಶೇಷವಾದ ಆಷಾಢ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಬಂದಿದೆ. ಅವತ್ತಿನ ದಿನ ಗಂಡನ ಪಾದಪೂಜೆ ಮಾಡುವಾಗ ಯಾವ ಕೆಲಸವನ್ನ ಮಾಡಬೇಕು, ಮದುವೆ ಆಗದಿದ್ದವರು ಶಿವಪಾರ್ವತಿಯರ ಸಂಕಲ್ಪವನ್ನ ಹೇಗೆ ಮಾಡಿಕೊಳ್ಳಬೇಕು, ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಮನೆಯಲ್ಲಿ ಯಾವ ರೀತಿಯಾಗಿ ದೀಪಾರಾಧನೆಯನ್ನ ಮಾಡಬೇಕು, ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ತೊಲಗಿ ಹಣದ ಸಮಸ್ಯೆ ದೂರವಾಗಲು ಮನೆಯ ವಸ್ತುವಿನ ಮುಂಭಾಗದಲ್ಲಿ ಯಾವ ವಸ್ತುವನ್ನು ಇಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ. ಪುಷ್ಯಮಿ ನಕ್ಷತ್ರದ ಜೊತೆ ಕೂಡಿ ಬಂದಂತಹ ಈ ಅಮಾವಾಸ್ಯೆ ಬಹಳ ವಿಶೇಷವಾದದ್ದು. ಈ ದಿನ ಈ ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು. ನಮ್ಮ ಗಂಡ ಚೆನ್ನಾಗಿ ಇರಬೇಕು, ಆತನಿಗೆ ಆಯಸ್ಸು ವೃದ್ಧಿಯಾಗಿ ಆತನ ಪರಿಪೂರ್ಣ ಆಶೀರ್ವಾದ ದೊರೆಯಬೇಕು, ಗಂಡ ಮಾಡುವಂತಹ ಕೆಲಸಗಳಲ್ಲಿ ಏಳಿಗೆ ದೊರೆತು ಅವರು ಖುಷಿಯಾಗಿ ಇರಬೇಕು ಅಂತ ಪ್ರತಿಯೊಬ್ಬರು ಕೂಡ ಆಶಿಸುತ್ತೀರಿ. ಇದರ ಜೊತೆಗೆ ಮದುವೆ ಆಗದವರು ಒಳ್ಳೆಯ ಗಂಡ ಸಿಗಬೇಕು, ಕಂಕಣ ಭಾಗ್ಯ ಕೂಡಿ ಬರಬೇಕು ಎಂದು ಸಂಕಲ್ಪ ಮಾಡಿಕೊಂಡಿರ್ತೀರಿ. ಅಂತವರು ಈ ದಿನ ಶಿವಪಾರ್ವತಿ ಇಬ್ಬರ ನಾಮಸ್ಮರಣೆಯನ್ನ ಪೂಜೆಯನ್ನ ಮರೆಯದೆ ಈ ವಿಧವಾಗಿ ಮಾಡಿಕೊಳ್ಳಬೇಕು. ಈ ದಿನ ಮನೆಯಲ್ಲಿ ಬೆಳಗುವ ದೀಪವನ್ನೇ ಸಾಕ್ಷಾತ್ ಶಿವ ಪಾರ್ವತಿಯ ಸ್ವರೂಪವಾಗಿ ಭಾವಿಸಬೇಕು. ನಿತ್ಯವೂ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ನಿಮ್ಮ ಇಷ್ಟದೇವರ ಆರಾಧನೆಯನ್ನ ಮಾಡ್ತೀರಾ. ಆದರೆ ಈ ದಿನ ಆಷಾಢ ಅಮಾವಾಸ್ಯೆಯ ದಿನ ದೀಪಗಳನ್ನೇ ದೇವರ ರೂಪದಲ್ಲಿ ಪೂಜಿಸಿ ನಮಸ್ಕಾರವನ್ನ ಮಾಡಿಕೊಳ್ಬೇಕು. ಶಿವ ಪಾರ್ವತಿಯರ ಫೋಟೋವನ್ನು ಇಟ್ಟು 2 ದೀಪ ಸ್ತಂಭಗಳನ್ನು ಇಟ್ಟು ಅರಿಶಿಣ ಕುಂಕುಮವನ್ನು ಹಚ್ಚಿ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಿಕೊಳ್ಬೇಕು. ದೀಪಗಳಿಗೆ ವಿಶೇಷವಾಗಿ ಪೂಜೆಯನ್ನ ಮಾಡಿಕೊಳ್ಬೇಕು. ದೀಪಗಳನ್ನು ಇಟ್ಟು ದೀಪ ಬೆಳಗಿಸುವ ಮುನ್ನ ಅಕ್ಕಿ ಹಿಟ್ಟಿನಿಂದ ಪದ್ಮದ ರಂಗೋಲಿಯನ್ನು ಬರೆದು ಅದರ ಮೇಲೆ ದೀಪಗಳನ್ನು ಇಟ್ಟು ಪೂಜೆಯನ್ನ ಮಾಡಿದರೆ ಶಿವ ಪಾರ್ವತಿಯರ ಜೊತೆಗೆ ಸಾಕ್ಷಾತ್ ಲಕ್ಷ್ಮೀದೇವಿಯ ಅನುಗ್ರಹವು ಕೂಡ ಬಹಳ ಸುಲಭವಾಗಿ ಪ್ರಾಪ್ತಿಯಾಗುತ್ತೆ. ಇದಾದ ನಂತರ ಒಂದು ಅರಿಶಿಣದ ಕೊಂಬನ್ನು ಶಿವಪಾರ್ವತಿಯರ ಫೋಟೋ ಮುಂದಿಟ್ಟು ಈ ವಿಧವಾಗಿ ಪೂಜೆ ಮಾಡಿಕೊಳ್ಬೇಕು. ಒಂದು ಲೋಟದ ತುಂಬ ಹಸಿ ಹಾಲನ್ನ ಹಾಕಿ ಅದರ ಒಳಗೆ ಅರಿಶಿಣದ ಕೊಂಬನ್ನ ನೆನೆಸಿಡಬೇಕು. ನಂತರ ಒಂದು ತಟ್ಟೆ ಅಥವಾ ಬಟ್ಟಲಿನಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಈ ಹಾಲಿನಲ್ಲಿ ನೆನೆಸಿದ ಅರಿಶಿಣದ ಕೊಂಬನ್ನ ಇಟ್ಟು ಪೂಜೆ ಮಾಡಿ ನಮಸ್ಕಾರವನ್ನ ಮಾಡಿಕೊಳ್ಬೇಕು. ಪೂಜೆ ಆದ ಬಳಿಕ ಒಂದು ಹಸಿರು ಬಟ್ಟೆಯಲ್ಲಿ ವಸ್ತ್ರದಲ್ಲಿ ಆ ಅರಿಶಿಣದ ಕೊಂಬನ್ನ ಇಟ್ಟು ಮೂಟೆಯ ರೀತಿ ಕಟ್ಟಿ ನಿಮ್ಮ ಮನೆಯ ಒಳಗಡೆ ಬಾಗಿಲಿನ ಮೇಲ್ಭಾಗದಲ್ಲಿ ಕಟ್ಟಿಕೊಳ್ಬೇಕು. ಈ ಒಂದು ಮೂಟೆಯ ಕೆಳಗೆ ನೀವು ಪ್ರತಿನಿತ್ಯ ಓಡಾಡಿದಾಗ ಶಿವ ಪಾರ್ವತಿಯರ ಅನುಗ್ರಹ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಪ್ರಾಪ್ತಿಯಾಗುತ್ತೆ. ನೀವು ಮಾಡುವಂತಹ ಪ್ರತಿ ಕೆಲಸದಲ್ಲೂ ವಿಜಯಗಳು ಉಂಟಾಗುತ್ತೆ. ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಕೌಟುಂಬಿಕ ವಿಷಯಗಳಲ್ಲಿ ನೆಮ್ಮದಿ ಹಾಗೂ ಜಯ ಉಂಟಾಗುತ್ತೆ. ಗಂಡ ಹೆಂಡತಿ ನಡುವೆ ಹೆಚ್ಚು ವಾಗ್ವಾದಗಳು ನಡೀತಾ ಇದ್ರೆ, ಜಗಳಗಳು ಆಗ್ತಾ ಇದ್ರೆ ಆ ಎಲ್ಲ ಮಾನಸಿಕ ಕಿರಿಕಿರಿಗಳು ದೂರವಾಗ್ತಾ ಹೋಗುತ್ತೆ. ಸುಖ ಶಾಂತಿ ಇಬ್ಬರ ನಡುವೆ ನೆಲೆಸುತ್ತೆ. ಈಗ ಉದಾಹರಣೆಗೆ ಗಂಡನಿಗೆ ಸಾಲ ಹೆಚ್ಚಾಗಿದೆ, ಏನ್ ಮಾಡಿದ್ರೂ ಏಳಿಗೆ ಅನ್ನೋದೇ ಆಗ್ತಿಲ್ಲ. ಗಂಡ ಚೆನ್ನಾಗಿ ಸಂಪಾದನೆಯನ್ನ ಮಾಡಿ ಋಣಮುಕ್ತನಾಗಬೇಕು ಅಂದರೆ ಗಂಡ ಹೆಂಡತಿ ಭೀಮನ ಅಮಾವಾಸ್ಯೆ ದಿನ ಪಾದಪೂಜೆ ಆದ ಬಳಿಕ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಎಂದು 21 ಬಾರಿ ಅಥವಾ 108 ಬಾರಿ ಹೇಳಿಕೊಳ್ಳಬೇಕು. ಇದರಿಂದ ದಂಪತಿಗಳು ಹಣದ ಋಣದಿಂದ ಮುಕ್ತರಾಗಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ಇನ್ನು ಕಂಕಣ ಭಾಗ್ಯ ಕೂಡಿ ಬರೆದವರು ಶಿವ ಪಾರ್ವತಿಯರ ದರ್ಶನವನ್ನ ಅವತ್ತಿನ ದಿನ ಮಾಡಬೇಕು. ಮನೆಯಲ್ಲಿ ಶಿವಲಿಂಗ ಇದ್ರೆ, ಶಿವನ ಫೋಟೋ ಇದ್ರೆ ಮರೆಯದೆ ಭಕ್ತಿಯಿಂದ ಸಂಕಲ್ಪವನ್ನ ಮಾಡಿ ಬೆಲ್ಲದ ಸಿಹಿಯನ್ನ ಮಾಡಿ ಮಕ್ಕಳಿಗೆ ಹಾಗೂ ಗೋಮಾತೆಗೆ ತಿನ್ನಿಸಿ ಶಿವ ಪಾರ್ವತಿಯರಿಗೆ ನಮಸ್ಕಾರವನ್ನ ಮಾಡಿಕೊಳ್ಬೇಕು. ಮದುವೆ ಭಾಗ್ಯ ಕೂಡಿ ಬರಲು ಶಿವಲಿಂಗಕ್ಕೆ ಕಲ್ಲು ಸಕ್ಕರೆ ಬೆರೆಸಿರತಕ್ಕಂತಹ ಹಾಲನ್ನು ದೇವಸ್ಥಾನಗಳಲ್ಲಿ ನೀಡಿ ವಿಶೇಷವಾಗಿ ಪ್ರದಕ್ಷಿಣೆಯನ್ನ ಹಾಕಿ ಮನೆಗೆ ಬರಬೇಕು. ಇದರಿಂದ ಶಿವನ ಅನುಗ್ರಹದಿಂದ ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಇನ್ನು ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗಲು ಆಷಾಢ ಅಮಾವಾಸ್ಯೆಯ ದಿನ ಸಂಜೆಯ ಸಮಯದಲ್ಲಿ ಕೂಷ್ಮಾಂಡ ದೀಪವನ್ನ ವಸ್ತುವಿನ ಮುಂಭಾಗದಲ್ಲಿ ಬೆಳಗಬೇಕು. ಒಂದು ಕುಂಬಳಕಾಯಿಯನ್ನು 2 ಹೋಳು ಮಾಡಿ ಅದರಲ್ಲಿ ವಿಶೇಷವಾಗಿ ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು. ನಿಮ್ಮ ಮನಸ್ಸಿಗೆ ತೀರಾ ಹತ್ತಿರವಾಗಿರುವಂತಹ ಗ್ರಾಮ ದೇವತೆಯ ಹೆಸರು ಅಥವಾ ಶಕ್ತಿ ದೇವತೆಗಳ ಹೆಸರನ್ನ ಹೇಳ್ತಾ ಶತ್ರುಗಳ ಕಾಟ ದೂರ ಆಗಬೇಕು. ಮನೆಯಲ್ಲಿ ಶಾಂತಿ ನೆಲೆಸಬೇಕು. ನಕಾರಾತ್ಮಕ ಶಕ್ತಿ ಜನರಿಂದ ಆದಂತಹ ದೃಷ್ಟಿ ದೋಷಗಳು ದೂರ ಆಗಬೇಕು ಅಂತ ಆ ಕೂಷ್ಮಾಂಡ ದೀಪವನ್ನ ಮನೆಯ ಮುಂಭಾಗದಲ್ಲಿ ವಸ್ತಿನ ಕೆಳಭಾಗದಲ್ಲಿ ಬೆಳಗಿಸಬೇಕು. ಇದರಿಂದ ಮನೆಯಲ್ಲಿ ಈ ಒಂದು ಅಮಾವಾಸ್ಯೆಯ ನಂತರ ಎಷ್ಟೋ ರೀತಿಯಲ್ಲಿ ಬದಲಾವಣೆಗಳು ಉಂಟಾಗುತ್ತೆ. ಇನ್ನು ಲಕ್ಷ್ಮೀದೇವಿಯ ಪ್ರೀತಿಗೋಸ್ಕರ ಸಂಜೆಯ ಸಮಯದಲ್ಲಿ
ದೀಪ ಬೆಳಗಿಸುವಾಗ ದೀಪಕ್ಕೆ ನಮಸ್ಕಾರವನ್ನು ಮಾಡಿಕೊಂಡು ಓಂ ದೀಪಲಕ್ಷ್ಮಿ ನಮೋ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಬೇಕು. ಅಷ್ಟಲಕ್ಷ್ಮಿಯರ ಅನುಗ್ರಹ ಪ್ರಾಪ್ತಿಯಾಗಿ ಮನೆಯಲ್ಲಿ ಹಣದ ಐಶ್ವರ್ಯ ತುಂಬಿ ತುಳುಕಲು ಮನೆಯ ಹಾಲ್ನಲ್ಲಿ ಎಲ್ಲ ದಿಕ್ಕಿಗೂ ಕೂಡ ಒಂದು ದೀಪವನ್ನು ಬೆಳಗಿಸಬೇಕು. ಮಣ್ಣಿನ ದೀಪಗಳನ್ನು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, ಈಶಾನ್ಯ, ವಾಯುವ್ಯ ಎಲ್ಲ ದಿಕ್ಕಿಗೂ ಒಂದೊಂದು ದೀಪವನ್ನು ಇಡಬೇಕು. ಇದರಿಂದ ಮನೆಗೆ ಪರಿಪೂರ್ಣವಾಗಿ ಅಷ್ಟಲಕ್ಷ್ಮಿಯರ ಅನುಗ್ರಹ ಉಂಟಾಗುತ್ತೆ. ಆದಾಯದ ಮಾರ್ಗಗಳು ಹೆಚ್ಚುತ್ತಾ ಹೋಗುತ್ತೆ. ಸಾಲದ ಸಮಸ್ಯೆ, ಬಡತನ ದೂರವಾಗಿ ವಿಪರೀತವಾದಂತಹ ಖರ್ಚುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಅಥವಾ ಈ ಒಂದು ಕೆಲಸವನ್ನು ಮಾಡಲು ಸಾಧ್ಯವಾಗದಿದ್ದವರು ಒಂದು ಮಣ್ಣಿನ ದೀಪವನ್ನು ಹಚ್ಚಿ ನಿಮ್ಮ ಕೈನಲ್ಲಿ ಹಿಡಿದುಕೊಂಡು ಮನೆಯ ಎಲ್ಲ ಕೋಣೆಗಳಿಗೂ ಓಡಾಡಬೇಕು. ದೀಪಲಕ್ಷ್ಮಿಯ ಜ್ಯೋತಿ ಎಲ್ಲ ಕೋಣೆಗಳಿಗೂ ಬಿದ್ದರೆ ಮಹಾಲಕ್ಷ್ಮಿಯ ಅಂಶ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ನೋಡಿದ್ರಲ್ಲ, ಭೀಮನ ಅಮಾವಾಸ್ಯೆಯ ದಿನ ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು, ಯಾವ ರೀತಿಯಾಗಿ ದೀಪಾರಾಧನೆಯನ್ನು ಮಾಡಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಇಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ಜೈ ಮಹಾಶಿವ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.